ಹಾಯ್ ಎಲ್ಲ ನಮಸ್ಕಾರ, ಎಲ್ಲ ಆರಾಮಲ್ವಾ? ಸೊ ಲಾಸ್ಟ್ ವಿಡಿಯೋಲಿ ಪರ್ಸೆಂಟೇಜಸ್ ವಿಡಿಯೋಲಿ ಕೆಲವೊಂದು ಡಿಫ್ರೆಂಟ್ ಟೈಪ್ಸ್ ಆಫ್ ಸಮ್ಸ್ ಕೂಡ ನೋಡಿದ್ವಿ ನಾವು, ಡಿಫ್ರೆಂಟ್ ಮಾಡಲ್ಸ್ದು. ಸೊ ಇದು ಲಾಸ್ಟ್ ವಿಡಿಯೋ ಪ್ರಾಫಿಟ್ ಆ್ಯಂಡ್ ಲಾಸಲ್ಲಿ ಚಾಪ್ಟರ್ 3 ಪಾರ್ಟ್ 6 ಪ್ರಾಫಿಟ್ ಆ್ಯಂಡ್ ಲಾಸಲ್ಲಿ ಪಾರ್ಟ್ 6 ಜನರಲ್ ಆಗಿ ಒಂದು ಕಡೆಯಿಂದ ವೀಡಿಯೋಸ್ ನೋಡ್ಕೊಂಡವ್ರೆ, ವಿಡಿಯೋ ನಂಬರ್ 24. ಸೊ ಇವಾಗ ನಮಗೆ ಕೆಲವೊಂದು ಸ್ಪೆಸಿಫಿಕ್ ಕ್ವಶನ್ಸ್ ಕೊಡ್ತಾರೆ, ಅಂದರೆ ಅದನ್ನ ನಾವು ಕೊಟ್ಟಿರೋ ಆಪ್ಷನ್ಸ್ನ ಚೂಸ್ ಮಾಡಿಕೊಂಡು ಆನ್ಸರ್ ಮಾಡಬೇಕಾಗುತ್ತೆ. ಅಂದರೆ ಎಲ್ಲನೂ ಆಪ್ಷನ್ಸಿಂದನೇ ಚೂಸ್ ಮಾಡೋದು, ಆದರೆ ಕೆಲವೊಂದು ಆಪ್ಷನ್ಸ್ನ ನೋಡಿಕೊಂಡು ಆಪ್ಷನ್ಸಿಂದ ಹೇಗೆ ಆನ್ಸರ್ ಮಾಡೋದು, ಕೆಲವೊಂದು ಅಂದರೆ ಆಪ್ಷನ್ಸ್ನ ಬಳಸ್ಕೊಂಡು ನಾವು ಕೆಲವೊಂದು ಆನ್ಸರ್ ಮಾಡಬೇಕಾಗುತ್ತೆ. ಆ ಥರ ಕ್ವಶನ್ಸ್ ಕೆಲವೊಂದು ನೋಡೋಣ. ಫಸ್ಟು ಕ್ವಶನು, ಆ್ಯನ್ ಆರ್ಟಿಕಲ್ ವಾಸ್ ಸೋಲ್ಡ್ ಫಾರ್ ₹144 if the profit percentage was numerically equal to cost price, the cost price of article was. ಅಂದರೆ ಇವಾಗ ಆಪ್ಷನ್ಸ್ ಏನೇನಿದೆ ಅಂತಂದರೆ ನಿಮಗೆ ಫಸ್ಟ್ ಒನ್ನು 72 ಇದೆ, ₹72. ಸೆಕೆಂಡ್ ಒನ್ನು ₹80, ಥರ್ಡ್ ಒನ್ನು ₹90, ಫೋರ್ತ್ ಒನ್ನು ₹100. ಕ್ವಶನ್ ಏನಂತಂದರೆ, ಆನ್ ಆರ್ಟಿಕಲ್ ವಾಸ್ ಸೋಲ್ಡ್ ಫಾರ್ ₹144 ಒಂದು ಆರ್ಟಿಕಲ್ನ ಸೆಲ್ ಮಾಡಿದ್ದೀವಿ. ಅದ್ರ ಪ್ರಾಫಿಟ್ ಪರ್ಸೆಂಟೇಜು ಈಸ್ ಈಕ್ವಲ್ ಟು ದ ಕಾಸ್ಟ್ ಪ್ರೈಸ್ ಅಂತೆ, ಈಸ್ ಈಕ್ವಲ್ ಟು ಕಾಸ್ಟ್ ಪ್ರೈಸ್. ಅದು ಪ್ರಾಫಿಟ್ ಪರ್ಸೆಂಟೇಜ್ ಇರುತ್ತಲ್ಲ, ಇವಾಗ ನಮಗೆ ಕಾಸ್ಟ್ ಪ್ರೈಸ್ 50 ಅಂದರೆ ಅದ್ರ ಪ್ರಾಫಿಟ್ ಪರ್ಸೆಂಟೇಜ್ 50% ಇರುತ್ತೆ. ಸೊ ಆ ಥರ. ಸೊ ನಾವು ಒಂದೊಂದಾಗಿ ಮಾಡ್ಕೊಂಡು ನೋಡಿದ್ರೆ 72 + 72% ಆಫ್ 72 ಅರ್ಥ ಆಯ್ತಲ್ವಾ ಇವಾಗ? ಸೊ ಕಾಸ್ಟ್ ಪ್ರೈಸು ಪರ್ಸೆಂಟೇಜು ಮತ್ತು ಕಾಸ್ಟ್ ಪ್ರೈಸು ಸೇಮ್ ಇರಬೇಕು. ಅದಕ್ಕೆ ಆ್ಯಡ್ ಮಾಡಿದ್ರೆ ನಮಗೆ ಆನ್ಸರು ಒಂದು ಬರಬೇಕು ಇದರಲ್ಲಿ. ಸೊ ಈ ಎಲ್ಲ ಆ್ಯಡ್ ಮಾಡಿದ್ರೆ ನಮಗೆ 144 ಆಗಬೇಕು. ಸೊ 72% ಆಫ್ 72 ಏನಾಗುತ್ತೆ, 70% ಆಫ್ 70 ಏನಾಗುತ್ತೆ, 49 ಆಗುತ್ತೆ. ಸೊ 2% ಅರೌಂಡ್ 1 or 2% ಜಾಸ್ತಿ ಇರುತ್ತೆ. ಸೊ 72 ಪ್ಲಸ್ ಅರೌಂಡ್ 50 ಅಂತ ಅಂದರೆ ನಮ್ಗೆ ಹತ್ತತ್ರ 120, 121 ಬರುತ್ತೆ ಆನ್ಸರ್. ಸೊ ಇದು ನಮ್ಮದು ಆನ್ಸರ್ ಅಲ್ಲ. 80 + 80% ಆಫ್ 80 ಅಂತ ಅಂದರೆ ಇವಾಗ ಎಷ್ಟಾಯಿತು? 80% ಆಫ್ 80 ಅಂದರೆ 10% 8. 80% 8 × 64. 80 + 64 ನಮಗೆ 144 ಬರುತ್ತೆ. ಸೊ ನಮ್ಮ ಆನ್ಸರು 144 ಆಗಿರುತ್ತೆ. ಏನಿಲ್ಲ, ಈ 72% ಆಫ್ 17 ಅಂತ ಅಂದರೆ ಇದನ್ನು ನಾವು 17 × 7 ತಗೊಬೋದು. ಅದೇ 80% ಆಫ್ 80ನ ನಾವು 18 × 8 ತಗೊಬೋದು. ಮತ್ತು ನಮಗೆ 144 ಬರುತ್ತೆ. ಅದೇ ಥರ ನಮಗೆ 90% ಆಫ್ 90 ಇದು 19 × 9 ಆಗುತ್ತೆ. ಅದೇ ಥರ 50% ಆಫ್ 50 ಇದು 15 × 5 ಆಗುತ್ತೆ. ಅಂದರೆ 18 8, 19 9, 14 4, 13 3 ಆ ಥರ ನಂಬರ್ಸ್ಗೆ ನಮಗೆ ಸ್ಪೆಸಿಫಿಕ್ ಆನ್ಸರ್ಸ್ ಬರುತ್ತೆ. ಸೊ ನಿಮ್ಗೆ ಇದನ್ನು ನೋಡಿದ್ರೆ ಗೊತ್ತಾಗ್ಬಿಡುತ್ತೆ. ಇನ್ ಕೇಸ್ ಯಾವಾಗಾರು ಈ ಥರ ಪ್ರಾಫಿಟ್ ವಾಸ್ ನ್ಯೂಮರಿಕಲ್ ಈಕ್ವಲ್ ಟು ಕಾಸ್ಟ್ ಪ್ರೈಸ್ ಅಂತ ಕೊಟ್ಬಿಟ್ಟು ಈ ನಂಬರ್ ಕೊಟ್ಟಾಗ ನಮಗೆ 144 ಯಾವುದಿಂದ ಬರುತ್ತೆ ಅಂದರೆ 18 × 8 ಆ ಥರ. ಸೊ ಇವಾಗ ಇನ್ನೊಂದು ಕ್ವಶನ್ ನೋಡೋಣ. ಸೊ ಇವಾಗ ಇನ್ನೊಂದು ಕ್ವಶನ್ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಬೈ ಸೆಲ್ಲಿಂಗ್ 33 meters ಆಫ್ ಕ್ಲೋತ್, one gains the selling price of 11 meters. Find the profit percentage. ಇಷ್ಟೇ ಕ್ವಶನ್ ಕೊಟ್ಟಿರೋದು ಇಷ್ಟೇ. ಬೈ ಸೆಲ್ಲಿಂಗ್ 33 meters ಆಫ್ ಕ್ಲೋತ್, one gains the selling price of 11 meters. 33 ಮೀಟರ್ ಕ್ಲೋತ್ ಮಾರಿದ್ದಕ್ಕೆ 11 meters ಕ್ಲೋತ್ ಅಷ್ಟು ಪ್ರಾಫಿಟ್ ಬಂತಂತೆ. ಗೇನ್ಸ್ ದ ಸೆಲ್ಲಿಂಗ್ ಪ್ರೈಸ್. ಸೆಲ್ಲಿಂಗ್ ಪ್ರೈಸ್ ₹100 ಅಂತ ಅಂದ್ಕೊಂಡ್ರೆ ಅದರಲ್ಲಿ 1 ಗೇನ್ಸ್ ದ ಸೆಲ್ಲಿಂಗ್ ಪ್ರೈಸ್ ಆಫ್ 11 meters. ಈಗ ಸೆಲ್ಲಿಂಗ್ ಪ್ರೈಸು ನಮಗೆ 33 meters ಎಷ್ಟೊಂದು ಸೆಲ್ಲಿಂಗ್ ಪ್ರೈಸ್ ಇದೆ, ಅದರಲ್ಲಿ ಆ ಸೆಲ್ಲಿಂಗ್ ಪ್ರೈಸ್ದು ಈ 33 meters ಕ್ಲೋತ್ ಇದೆಯಲ್ಲ, ಆ ಕ್ಲೋತ್ ಮಾರಿದ್ಕೆ ಅಂದರೆ 33 meters ಕ್ಲೋತ್ ಮಾರಿದ್ಕೆ ಸೆಲ್ಲಿಂಗ್ ಪ್ರೈಸಲ್ಲಿ 11 meters ಆಫ್ ಸೆಲ್ಲಿಂಗ್ ಪ್ರೈಸ್ ಅಮೌಂಟ್ ಅವನಿಗೆ ಬಂದಿದೆಯಂತೆ. ಫೈಂಡ್ ದ ಪ್ರಾಫಿಟ್ ಪರ್ಸೆಂಟೇಜ್ ಅಂತ ಕೊಟ್ಟಿದ್ದಾರೆ. ಅಂದರೆ ನಮಗೆ ಪ್ರಾಫಿಟ್ ಅದು
ಗೇನ್ಸ್ ಅಂತ ಅಂದರೆ ಗೇನ್ಸ್ ಅಂದರೆ ಪ್ರಾಫಿಟು ಸೆಲ್ಲಿಂಗ್ ಪ್ರೈಸ್ ಆಫ್ 11 ಮೀಟರ್ಸ್. 11 ಮೀಟರ್ ಸೆಲ್ಲಿಂಗ್ ಪ್ರೈಸು ನಮಗೆ ಬಂದಿರೋದು. 1 ಮೀಟರ್ ಪ್ರೈಸ್ ನಮಗೆ ಗೊತ್ತಿಲ್ಲ. 33 ಮೀಟರ್ಸ್ ಕ್ಲೋತ್ ಮಾರಿದಕ್ಕೆ 11 ಮೀಟರ್ ಸೆಲ್ಲಿಂಗ್ ಪ್ರೈಸ್ ಅಷ್ಟು ಪ್ರಾಫಿಟ್ಟು ನಮಗೆ ಬಂದಿದೆ. ಈಗ ಪ್ರಾಫಿಟ್ ಪರ್ಸೆಂಟೇಜ್ ಎಷ್ಟು ಅಂತ ಕೇಳ್ತಾ ಇದ್ದಾರೆ. ನಮ್ಗೆ ಎಲ್ಲರಿಗೂ ಗೊತ್ತು ಪ್ರಾಫಿಟ್ ಅಂತ ಅಂದರೆ ಸೆಲ್ಲಿಂಗ್ ಪ್ರೈಸ್ ಮೈನಸ್ ಕಾಸ್ಟ್ ಪ್ರೈಸ್ ಅಂತ. ಸೊ ಇಲ್ಲಿ ಪ್ರಾಫಿಟ್ ಸೆಲ್ಲಿಂಗ್ ಪ್ರೈಸ್ ಆಫ್ 11 ಮೀಟರ್ಸ್ ಅಂತ ಅಂದರೆ ಈ ಪ್ರಾಫಿಟ್ ಬದಲು ನಾವು ಸಬ್ಸ್ಟಿಟ್ಯೂಟ್ ಮಾಡ್ಕೊಬೋದಲ್ಲ ಸೆಲ್ಲಿಂಗ್ ಪ್ರೈಸ್ ಆಫ್ 11 ಮೀಟರ್ಸ್ ಅಂತ. ಸೊ ಸೆಲ್ಲಿಂಗ್ ಪ್ರೈಸ್ ಆಫ್ 11 ಮೀಟರ್ಸು ಈಕ್ವಲ್ಸ್ ಎಸ್ ಪಿ ಅಂತ ಅಂದರೆ ಸೆಲ್ಲಿಂಗ್ ಎಷ್ಟು ಟೋಟಲು 33 ಮೀಟರ್ಸು. ಎಸ್ ಪಿ ಆಫ್ 33 ಮೀಟರ್ಸ್ ಮೈನಸ್ ಕಾಸ್ಟ್ ಪ್ರೈಸ್ ಆಫ್ 33 ಮೀಟರ್ಸ್. ಕಾಸ್ಟ್ ಪ್ರೈಸ್ ನಮಗೆ ಗೊತ್ತಿಲ್ಲ, ಬಟ್ ನಮ್ಮ ಹತ್ರ ಟೋಟಲ್ ಇರೋದು ಎಷ್ಟು ಮೀಟರು 33 ಮೀಟರು. ಸೆಲ್ಲಿಂಗ್ ಪ್ರೈಸ್ ಗೊತ್ತಿಲ್ಲ, ನಮ್ಮ ಹತ್ರ ಟೋಟಲ್ ಎಷ್ಟಿದ್ದು ಸೆಲ್ ಮಾಡಿದ್ದು 33. ಇವಾಗ ಇದು ಅರ್ಥ ಆಯ್ತಲ್ವ ಏನಕ್ಕೆ ಬರ್ಕೊಂಡೆ ಅಂತ. ಪ್ರಾಫಿಟ್ ಬದಲು ನಾನು ಪ್ರಾಫಿಟ್ ನಮಗೆ ಸೆಲ್ಲಿಂಗ್ ಪ್ರೈಸ್ ಆಫ್ 11 ಮೀಟರ್ಸ್ ಅಂತ ಅವರೇ ಕೊಟ್ಟಿದ್ದಾರೆ. ಸೊ ಪ್ರಾಫಿಟ್ ಪ್ಲೇಸಲ್ಲಿ ನಾನು ಸೆಲ್ಲಿಂಗ್ ಪ್ರೈಸ್ ಆಫ್ 11 ಮೀಟರ್ಸ್ ಅಂತ ಹಾಕೊಂಡಿದ್ದೀನಿ. ಸೊ ಇವಾಗ ನಾವು ಇದನ್ನು ಕಾಸ್ಟ್ ಪ್ರೈಸ್ನ ಈ ಕಡೆ ತಗೊಂಡ್ಬಂದ್ರೆ ಕಾಸ್ಟ್ ಪ್ರೈಸ್ ಆಫ್ 33 ಮೀಟರ್ಸ್ ಈಕ್ವಲ್ಸ್ ಸೆಲ್ಲಿಂಗ್ ಪ್ರೈಸ್ ಆಫ್ 33 ಮೀಟರ್ ಮೈನಸ್ ಸೆಲ್ಲಿಂಗ್ ಪ್ರೈಸ್ ಆಫ್ 11 ಮೀಟರ್ ಆಯ್ತಲ್ವಾ. ಸೊ ಇವಾಗ ಇನ್ನು ಮತ್ತೆ ಸಿಂಪ್ಲಿಫೈ ಮಾಡಿದ್ರೆ ಏನಾಗುತ್ತೆ ನಮಗೆ ಕಾಸ್ಟ್ ಪ್ರೈಸ್ ಆಫ್ 33 ಮೀಟರ್ ಈಕ್ವಲ್ಸ್ ಸೆಲ್ಲಿಂಗ್ ಪ್ರೈಸ್ ಆಫ್ 22 ಮೀಟರ್. ಇದೆಲ್ಲೋ ಕೇಳ್ದಂಗಿದೆಯಾ? ಲಾಸ್ಟು 2 ವೀಡಿಯೋಸ್ ಮುಂಚೆ ಒಂದು ಸಮ್ ಮಾಡಿದ್ವಿ. ಕಾಸ್ಟ್ ಪ್ರೈಸ್ ಆಫ್ 80 ಆರ್ಟಿಕಲ್ಸ್ ಈಸ್ ಈಕ್ವಲ್ಸ್ ಟು ಸೆಲ್ಲಿಂಗ್ ಪ್ರೈಸ್ ಆಫ್ 60 ಆರ್ಟಿಕಲ್ಸ್ ಅಂತ. ಸೊ ಆ ಟೈಮಲ್ಲಿ ಏನು ಮಾಡಿದ್ವಿ, ಕಾಸ್ಟ್ ಪ್ರೈಸ್ನ ಸೆಲ್ಲಿಂಗ್ ಪ್ರೈಸ್ ಅಂತ ಹಾಕೊಂಡ್ವಿ, ಸೆಲ್ಲಿಂಗ್ ಪ್ರೈಸ್ನ ಕಾಸ್ಟ್ ಪ್ರೈಸ್ ಅಂತ ಹಾಕೊಂಡ್ವಿ. ಕರೆಕ್ಟ್ ಅಲ್ವಾ? ಸೊ ಇದು ಕೂಡ ಅದೇನೆ, ಇಲ್ಲಿ ಕಾಸ್ಟ್ ಪ್ರೈಸ್ನ ಸೆಲ್ಲಿಂಗ್ ಪ್ರೈಸ್ ಮಾಡೋಣ. ಯಾಕಂತ ಅಂದರೆ ಕಾಸ್ಟ್ ಪ್ರೈಸು ಮತ್ತು ಸೆಲ್ಲಿಂಗ್ ಪ್ರೈಸು ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ನಂಬರು. ಪ್ರೈಸು ನಂಬರ್ಸ್ ಯಾವಾಗೂ ಇನ್ವರ್ಸ್ಲಿ ಪ್ರಪೋರ್ಷನೇಟ್ ಆಗಿರುತ್ತೆ. ಇದು ಅರ್ಥ ಆಗಿಲ್ಲ ಅಂತಂದರೆ ಲಾಸ್ಟ್ ವೀಡಿಯೋ ಮಾಡಿದ್ದೀನಿ, ಲಾಸ್ಟ್ 2 ವೀಡಿಯೋಸ್ ಮುಂಚೆ ಅಲ್ಲೊಂದ್ಸಲ ನೋಡ್ಕೊಂಬನ್ನಿ, ಕ್ಲೀನಾಗಿ ಅರ್ಥ ಆಗುತ್ತೆ. ಸೊ ಸೆಲ್ಲಿಂಗ್ ಪ್ರೈಸ್ ಆಫ್ 33 ಮೀಟರ್ಸ್ ಈಸ್ ಈಕ್ವಲ್ಸ್ ಟು ಕಾಸ್ಟ್ ಪ್ರೈಸ್ ಆಫ್ 22 ಮೀಟರ್ಸ್ ಆಗುತ್ತೆ. ಸೊ ಈಗ ಪ್ರಾಫಿಟ್ ಎಷ್ಟು ಇವಾಗ ನಮಗೆ 11 ಮೀಟರ್ಸು, ಕಾಸ್ಟ್ ಪ್ರೈಸು 22 ಇಂಟು 100 1/2 ಬರುತ್ತೆ. 1/2 ಅಂತ ಅಂದರೆ 50%. ಮುಗೀತಲ್ವಾ ಆನ್ಸರು? ಅರ್ಥ ಆಗ್ತಿದೆ ಅಲ್ವಾ? ಸೊ ಸೆಲ್ಲಿಂಗ್ ಪ್ರೈಸ್ ಆಫ್ 30 ಮೀಟರ್ಸ್ ಬೈ ಸೆಲ್ಲಿಂಗ್ 33 ಮೀಟರ್ಸ್ ಆಫ್ ಕ್ಲೋತ್, 33 ಮೀಟರ್ನ ಕ್ಲೋತ್ ಸೆಲ್ ಮಾಡಿದ್ದಕ್ಕೆ ಅವನಿಗೆ ಸೆಲ್ಲಿಂಗ್ ಪ್ರೈಸಲ್ಲಿ 11 ಮೀಟರ್ಸ್ ಅಷ್ಟು ಸೆಲ್ಲಿಂಗ್ ಪ್ರೈಸ್ ಪ್ರಾಫಿಟ್ ಬಂತು. ಆ ಪ್ರಾಫಿಟ್ಟು ಪರ್ಸೆಂಟೇಜ್ ಏನಂತ ಕೇಳಿದ್ದಾರೆ. ಆ ಪರ್ಸೆಂಟೇಜು ನಮಗೆ 50% ಆಗಿರುತ್ತೆ. ಓಕೆನಾ? ಇವಾಗ ಇನ್ನೊಂದು ಕ್ವಶನು, ಇದೆಲ್ಲ ಸ್ವಲ್ಪ ಡಿಫ್ರೆಂಟ್ ಆಗಿರೋ ಕ್ವಶನ್ಸ್, ಕ್ರಿಯೇಟಿವ್ ಆಗಿರೋ ಕ್ವಶನ್ಸ್ ಇರುತ್ತೆ. ಸೊ ಥರ್ಡ್ ಒನ್ನು, ಎ ಶಾಪ್ ಕೀಪರ್ ಚೀಟ್ಸ್, ಅಂದರೆ ಮೋಸ ಮಾಡ್ತಿದ್ದಾನೆ. ಶಾಪ್ ಕೀಪರ್ ಚೀಟ್ಸ್ ಟು ಎನ್ ಎಕ್ಸ್ಟೆಂಟ್ ಆಫ್ 10% while buying and 10% while selling goods by using false weight. Find his overall profit percentage. ಸೊ ಇದನ್ನು ನಾವು ನೋಡಿದ್ರೆ ಎ ಶಾಪ್ ಕೀಪರ್ ಚೀಟ್ಸ್ ಟು ಎನ್ ಎಕ್ಸ್ಟೆಂಟ್ ಆಫ್ 10% ವೈಲ್ ಬೈಯಿಂಗ್, ಅಂದರೆ ಅವ್ನು ಕೊಂಡ್ಕೊಳ್ಬೇಕಾದ್ರೆ 10% ಮೋಸ ಮಾಡ್ತಿದ್ದಾನೆ, ಮತ್ತು ಅದನ್ನು ಮಾರಬೇಕಾದ್ರೆ ಕೂಡ 10% ಮೋಸ ಮಾಡ್ತಿದ್ದಾನೆ. ಈಗ ಫಸ್ಟು ಕೊಂಡ್ಕೊಬೇಕಾದ್ರೆ 100 ಇರುತ್ತೆ, 100ಅಲ್ಲಿ 10% ಮೋಸ ಮಾಡ್ತಿದ್ದಾನಂತೆ. 10% ಆಫ್ 100 ಏನು 10. ಸೊ ಅವನು ಕೊಂಡ್ಕೊಬೇಕಾದ್ರೆ 100% 110% ಇರುತ್ತೆ ಅವನ ಹತ್ರ ವ್ಯಾಲ್ಯೂ. ಸೊ ಇದಕ್ಕೆ ಮತ್ತೆ 10% ಮೋಸ ಮಾಡ್ತಾನೆ ಯಾವಾಗ ಸೆಲ್ ಮಾಡ್ಬೇಕಾದ್ರೆ. ಸೊ 10% ಆಫ್ 110 11 ಆಗುತ್ತೆ. ಸೊ ಓವರ್ ಆಲ್ ಅವನು 121% ಇನ್ಕ್ರೀಸ್ ಮಾಡಿ ಮೋಸ ಮಾಡಿ ನಮಗೆ ಸೇಲ್ ಮಾಡ್ತಾ ಇರ್ತಾನೆ. ಸೊ ಇದಕ್ಕೆ ಎಷ್ಟು ಡಿಫ್ರೆನ್ಸ್ ಅಂತ ಅಂದರೆ 21%. ಸೊ ನಮ್ಮ ಆನ್ಸರು 21% ಆಗಿರುತ್ತೆ. ಏನಿಲ್ಲ, ಇದು 10 + 1.0 ಸ್ಕ್ವಯರ್ ಅಂದರೆ ಇದು 21 ಆಗುತ್ತೆ. ಅದೇ ಇಲ್ಲಿ 20 ಇದ್ದಿದ್ರೆ 20% ಇದ್ದಿದ್ರೆ 20 + 20 2 ಸ್ಕ್ವೇರ್ ಆಗೋದು, ಇದು 44% ಆಗುತ್ತೆ. ಅದೇ ಇಲ್ಲಿ 30% ಇದ್ದಿದ್ರೆ 30 + 30 + 3 ಸ್ಕ್ವೇರ್ ಆಗೋದು 69%. ಅದೇ 25 ಇದ್ದಿದ್ರೆ 25 + 25 + 2.5 ಸ್ಕ್ವೇರು
ಇದು ನಮಗೆ 56.25 ಸ್ಕ್ವೇರ್ ಆಗೋದು, ಪರ್ಸೆಂಟೇಜ್ ಆಗೋದು. ಇದೆಲ್ಲ ನಾವು ಆಲ್ರೆಡಿ ಮುಂಚೆ ಕಲ್ತಿದ್ದೀವಿ. ಸೊ ಈ ಥರ ಕ್ವಶನ್ ಕೊಟ್ಟಾಗ ನಾವು ಜಸ್ಟ್ ಅವ್ರು ಏನು ಕೊಟ್ಟಿರ್ತಾರೆ ಅದನ್ನು, ಯಾವಾಗಲೂ ಅಷ್ಟೇ, ಅವ್ರು ಏನು ಕೊಟ್ಟಿರ್ತಾರೆ ಅದನ್ನು ಜಸ್ಟ್ ಅರ್ಥ ಮಾಡಿಕೊಂಡ್ರೆ ನಮ್ಗೆ ಆನ್ಸರ್ ಅಲ್ಲೇ ಅರ್ಧ ಬಂದಿರುತ್ತೆ. ಜಸ್ಟ್ ಅದನ್ನು ನಂಬರಲ್ಲಿ ತೋರಿಸೋದು ಅಷ್ಟೇ. ನಾವು ಏನೇನೋ ಫಾರ್ಮುಲಾಸ್ ಎಲ್ಲ ಹಾಕೊಂಡು ಅವೆಲ್ಲ ಏನು ಮಾಡೋದೇನು ಬೇಕಾಗಿಲ್ಲ. ನಾವು ನೆನ್ಪಿಟ್ಕೊಳ್ಳಿ, 10th ಎಕ್ಸಾಮ್ ಬರೀತಿಲ್ಲ ನಾವು, ಗೌರ್ಮೆಂಟ್ ಎಕ್ಸಾಮ್ ಬರೀತಿರೋದು. 10th ಎಕ್ಸಾಮಲ್ಲಿ ನಮಗೆ ಎಲ್ಲ ಸ್ಟೆಪ್ಸ್ ಎಲ್ಲ ಕ್ಲೀನಾಗಿ ಬರೆದು 1, 2, 3, 4 ಅಂತ ಹಾಕೊಂಡು ಬರೆದ್ರೆ ಮಾರ್ಕ್ಸ್ ಕೊಡ್ತಾರೆ. ಇಲ್ಲ, ಆ ಥರ ಏನಿಲ್ಲ. ನಮಗೆ ಆನ್ಸರ್ ಬೇಕು. ಆನ್ಸರ್ ಹೆಂಗಾರು ಕಂಡುಹಿಡಿಬೋದು. ಆನ್ಸರ್ ಕಂಡುಹಿಡಿಯೋಕ್ಕೆ ನಮಗೆ ಫಾರ್ಮುಲಾಸೇ ಅಂತ ಬೇಕಾಗಿಲ್ಲ. ಲಾಜಿಕಾಗಿ ಯೋಚನೆ ಮಾಡಿದ್ರೆ ನಮಗೆ ಆನ್ಸರ್ಸ್ ಬರುತ್ತೆ. ಸೊ ಇದೆಲ್ಲ ನಿಮ್ಗೆ ಆಲ್ರೆಡಿ ಬರುತ್ತೆ ಅಂತ ಅನ್ಕೊತಾ ಇದ್ದೀನಿ. ಯಾಕಂದರೆ ಮುಂಚೆ ವೀಡಿಯೋಸ್ ನೋಡಿದ್ದವ್ರಿಗೆ ಖಂಡಿತ ಬಂದಿರುತ್ತೆ. ಅಂದರೆ ಜಸ್ಟ್ ಅದೇ ನಾವು ಇನ್ಕ್ರೀಸ್ ಮಾಡೋ ಒಂದು ಸ್ಯಾಲ್ರಿ ಫಸ್ಟ್ 10% ಇನ್ಕ್ರೀಸ್ ಆಗಿ ಮತ್ತೆ 10% ಇನ್ಕ್ರೀಸ್ ಆದರೆ ಏನಾಗುತ್ತೆ ಅಂತ, ಸೇಮ್ ಅದೇ ಥರನೇ ಇದು. ಸೊ ಇವಾಗ ಇನ್ನೊಂದು ಕ್ವಶನು, ಎಲ್ಲ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ, ಇದು ಕೂಡ ಮಸ್ತಾಗಿದೆ. ಸೊ ಇನ್ನೊಂದು ಕ್ವಶನು, ಬೈ ಸೆಲ್ಲಿಂಗ್ 45 lemons for ₹40, a man loses 20%. How many should he sell for ₹24 to gain 20% in the transaction? ಕ್ವಶನ್ ಏನು ಕೇಳ್ತಾ ಇದ್ದಾರೆ ಅಂತಂದರೆ, ಒಂದು ವ್ಯಕ್ತಿ 45 ನಿಂಬೆಹಣ್ಣು ಮಾರಿದಾಗ 40 ರೂಪಾಯಿಗೆ 45 ನಿಂಬೆಹಣ್ಣ 40 ರೂಪಾಯಿ ಮಾರಿದ್ದಕ್ಕೆ 20% ಲಾಸ್ ಬಂತಂತೆ. 20% ಲಾಸ್ ಬಂತು. ಅದೇ ವ್ಯಕ್ತಿ ಹೌ ಮೆನಿ ಶುಡ್ ಈ ಸೆಲ್ ಫಾರ್ ₹24, 24 ರೂಪಾಯಿಗೆ ಮಾರಿ, ಜಸ್ಟ್ ಬರೀ 24 ರೂಪಾಯಿಗೆ ಮಾರಿ 20% ಪ್ರಾಫಿಟ್ ಬರಬೇಕು ಅಂತಂದರೆ ಅವನು ಎಷ್ಟು ನಿಂಬೆಹಣ್ಣು ಮಾರಬೇಕು ಅಂತ ಕೇಳ್ತಾ ಇದ್ದಾನೆ. ಅಂದರೆ ಆ 24 ರೂಪಾಯಲ್ಲೇ ಅವನಿಗೆ 20% ಪ್ರಾಫಿಟ್ ಸಿಗಬೇಕು. ಓಕೆನಾ? ಈಗ ನಾವು ಜಸ್ಟ್ ಕೊಟ್ಟಿರಂಗೆ ಹಾಕೋಣ, ಏನು ಮಾಡೋದು ಬೇಡ. ಬೈ ಸೆಲ್ಲಿಂಗ್ 45 lemons for 40, ಎ ಮ್ಯಾನ್ ಲೂಸಸ್ 20%. 20% ಲೂಸ್ ಅಂತ ಅಂದರೆ, ಇವಾಗ ನಮ್ಮ ಕಾಸ್ಟ್ ಪ್ರೈಸ್ 100 ಅಂತ ಅಂದರೆ ಅದರಲ್ಲಿ 20% ಲೂಸ್ ಅಂತ ಅಂದರೆ ಅವನು 80% ಮಾರಿದಂಗಲ್ವಾ ಅರ್ಥ? ಹಾಂ, ಕರೆಕ್ಟ್ ಅಲ್ವಾ? ಅವನಿಗೆ 20% ಲಾಸ್ ಬಂದೈತಂತೆ. 20% ಲಾಸ್ ಅಂತಂದರೆ ಅವನು 80%ಗೆ ಮಾರಿರೋತಾನೆ ಅರ್ಥ. ಸೊ 45 ಲೆಮನ್ಸು ಅವನು 80%ಗೆ ಮಾರಿದ್ದಾನೆ, ಕರೆಕ್ಟ್ ಅಲ್ವಾ? ಅದು ಅವನಿಗೆ 40 ರೂಪಾಯಿ. ಆ 40 ರೂಪಾಯಿ ಅನ್ನೋದು ಅವನಿಗೆ 80% ಅಷ್ಟೇ. ಅದು 100% ಆಗಿರೋ ಅವನಿಗೆ ಪ್ರಾಫಿಟು ಆಗ್ತಿರಲಿಲ್ಲ, ಲಾಸು ಆಗ್ತಿರಲಿಲ್ಲ. 40 ರೂಪಾಯಿಗೆ ಮಾರಿದ್ದಕ್ಕೆ ಅವನಿಗೆ 20% ಲಾಸ್ ಆಗಿದೆ. ಸೊ 20% ಲಾಸ್ ಅಂತಂದರೆ ಅವ್ನು ನಿಜವಾಗ್ಲೂ ಸೇಲ್ ಮಾಡಿರೋದು 80% ಆಫ್ ಕಾಸ್ಟ್ ಪ್ರಾಫಿಟು. ಓಕೆನಾ? ಈಗ ಅದೇ 45 ಲೆಮನ್ಸು ಅವ್ರಿಗೇನು 120% ಬರಬೇಕಂತೆ. ಅಂದರೆ 20% ಪ್ರಾಫಿಟ್ ಅಂತಂದರೆ 120% ಅಲ್ವಾ? 120%ಗೆ ಎಷ್ಟು ರೂಪಾಯಿ ಆಯ್ತಿತ್ತು? 60 rupees. ಇದು ಆಫು, ಇದರಲ್ಲಿ ಆಫು 120, ಆಫು 60. ಗೊತ್ತಾಯ್ತಲ್ವಾ? ಸೊ 60 ರೂಪೀಸಿಗೆ ಮಾರಿದರೆ ಅವನಿಗೆ 20% ಪ್ರಾಫಿಟ್ ಬರ್ತಿತ್ತು. ಆದರೆ ಅವ್ನು ಬರೀ 24 ರೂಪಾಯಿ ಮಾತ್ರ ಯೂಸ್ ಮಾಡಬೇಕು. ಈ 60ಲಿ ಬರೀ 24 ಮಾತ್ರ ಯೂಸ್ ಮಾಡಬೇಕು. ಸೊ ಇವಾಗ 60%ಅಲ್ಲಿ ಅವನು 45 ನಿಂಬೆಹಣ್ಣು ಮಾಡಿದ್ದಿದೆ 24 ರೂಪೀಸ್ಗೆ ಎಷ್ಟಾಗುತ್ತೆ ಅಂತ. ವೆರಿ ಸಿಂಪಲ್. ಸೊ ಇದನ್ನು ನಾವು 45 × 24 / 60 ಅಂತ ಹಾಕೊಂಡ್ರೆ 15 3s 15 4s 4 1s 4 6s 6 3s 18 lemons. ಮುಗೀತಲ್ವ ಆನ್ಸರು? 18 ನಿಂಬೆಹಣ್ಣು ಮಾರಿದ್ರೆ ಅವನಿಗೆ 20 ರೂಪಾಯಲ್ಲಿ 24 ರೂಪಾಯಿಗೆ 18 ನಿಂಬೆಹಣ್ಣು ಮಾರಿದ್ರೆ ಅವನಿಗೆ 20 ರೂಪಾಯಿ, 20% ಪ್ರಾಫಿಟ್ ಬರುತ್ತೆ. ಅರ್ಥ ಆಗ್ತಿದೆಯಲ್ವ? ವೆರಿ ಸಿಂಪಲ್. ಕನ್ಫ್ಯೂಷನ್ ಇಲ್ಲ. ಈ ಥರದ್ದು ತುಂಬ ಕನ್ಫ್ಯೂಸ್ ಆಗ್ತಾರೆ, ಹೆಂಗೆ ಏನು ಅಂತ ಮಾಡೋಕ್ಕೆ ಏನೇನೋ ಮಾಡ್ತಾ ಇರ್ತಾರೆ. ನಾನು ಹೇಳ್ತಿದ್ದೀನಲ್ಲ, ಅವ್ರು ಏನು ಕೊಟ್ಟಿದ್ದಾರೋ ಲಾಜಿಕ್ಕಾಗಿ ಯೋಚನೆ ಮಾಡಿ ಅಷ್ಟೇ. ನೀವೇ ವ್ಯಾಪಾರ ಮಾಡ್ತಾ ಇದ್ದೀರಾ ಅಂತಲೇ ಯೋಚನೆ ಮಾಡಿ. ಬೈ ಸೆಲ್ಲಿಂಗ್ 45 lemons for 40, ಎ ಮ್ಯಾನ್ ಲೂಸಸ್ 20%. 45 ನಿಂಬೆಹಣ್ಣು ಮಾರಿದ್ದಕ್ಕೆ 40 ರೂಪಾಯಿಗೆ 20% ಲಾಸ್ ಆಯ್ತಂತೆ. 20% ಲಾಸ್ ಅಂತಂದರೆ ಅವನು ಆ್ಯಕ್ಚುಲ್ ಸೇಲ್ ಮಾಡಿರೋದು 80%ಗೆ. 80% 40 ರೂಪಾಯಿ ಆದರೆ ಅವನಿಗೆ 20% ಪ್ರಾಫಿಟ್ ಅಂತಂದರೆ 120%. ಸೊ 100 + 20, 120%ಗೆ ಅವನು 60 ರೂಪಾಯಿಗೆ ಮಾರಿರಬೇಕಾಗಿತ್ತು. ಆದರೆ ನಮಗೆ ಅವ್ರು ಕೇಳ್ತಿರೋದು 24 ರೂಪಾಯಿಗೆ ಎಷ್ಟು ಮಾರಬೇಕು ಅಂತ. 60 ರೂಪಾಯಿಗೆ 45 ನಿಂಬೆಹಣ್ಣು, 60 ರೂಪಾಯಿ ಆದರೆ 24 ರೂಪಾಯಿಗೆ ಅವನು 18 ನಿಂಬೆಹಣ್ಣು ಮಾರ್ಬೋದು. ಓಕೆನಾ? ಸಿಂಪಲ್ ಅಲ್ವಾ?
ಪರವಾಗಿಲ್ಲ ಗುರು, ಇವನ್ ವಿಡಿಯೋಸ್ ನೋಡಿ ಕೂಡ ನಾವು ಎಕ್ಸಾಮ್ ಬರೀಬೋದು ಅನ್ನೋ ನಂಬಿಕೆ ನಿಮಗೆ ಬಂದಿದ್ರೆ ಒಂದು ಲೈಕೋ ಸಬ್ಸ್ಕ್ರೈಬೋ ಮಾಡಿದ್ರೆ ನಮಗೂ ಸ್ವಲ್ಪ ಮೋಟಿವೇಶನ್ ಸಿಗುತ್ತೆ. ಸೊ ಇನ್ನೊಂದು ಕ್ವಶನು, ಈ ಕ್ವಶನ್ಸ್ ಎಲ್ಲ ಬೇರೆಯವ್ರು ಹೆಂಗೆ ಹೇಳ್ಕೊಂಡು ಕೊಡ್ತಾರೆ ನನಗೆ ಗೊತ್ತಿಲ್ಲ. ನಾನು ಕಲ್ತಿರೋದು ವಿತೌಟು ಫಾರ್ಮುಲಾಸು ಎಕ್ಸು ವೈ ಅಪ್ಲೈ ತೊಗೊಂಡು ಏನೇನೋ ಮಾಡಿ ನಿಮಗೆ ಟೆಕ್ಸ್ಟ್ ಬುಕ್ಕಲ್ಲಿ ಆ್ಯಪಲ್ಲಿ ನೋಡಿದ್ರು, ಬೇರೆ ಟೆಕ್ಸ್ಟ್ ಬುಕ್ಸಲ್ಲಿ ನಾರ್ಮಲ್ ಟೆಕ್ಸ್ಟ್ ಬುಕ್ಸಲ್ಲಿ ನೋಡಿದ್ರು, ತುಂಬ ಏನೇನೋ ಹಾಕಿ ಮಾಡಿರ್ತಾರೆ. ಸೊ ಇದನ್ನು ಯಾರು ಆ್ಯಕ್ಚುಲಿ ನೋಡಿ ಅರ್ಥ ಮಾಡ್ಕೊತಾ ಇದ್ದೀರೋ ಅವ್ರಿಗಂತೂ ಪಕ್ಕ ಅಡ್ವಾಂಟೇಜ್ ಇರುತ್ತೆ ಅಂತ ನಾನು ನಂಬ್ತಾ ಇದ್ದೀನಿ. ನೀವು ನಂಬಿದ್ರೆ ಒಂದು ನಂಗೆ ಹೇಳಿ, ಇದು ಸ್ವಲ್ಪ ಡಿಫ್ರೆಂಟ್ ಆಗಿದೆ ಅಂತ ಕಮೆಂಟ್ಸಲ್ಲೋ ಲೈಕ್ ಮುಖಾಂತರ ಏನೊಂದು ಹೇಳಿದ್ರೆ ನಮಗೂ ಸ್ವಲ್ಪ ಗೊತ್ತಾಗ್ತಾ ಇರುತ್ತೆ, ನಿಮ್ಗೆ ಅರ್ಥ ಆಗ್ತಿದೆ ಅಂತ. ಸೊ ನೆಕ್ಸ್ಟ್ ಕ್ವಶನ್ನು, ವೆನ್ ದ ಪ್ರೊಡ್ಯೂಸರ್ ಅಲೋಸ್ 36% commission on the retail price of his products, he earns a profit of 8.8%. What would be his profit percentage if the commission is reduced by 24%? by 24%. ಕ್ವಶನ್ ಏನಂತ ನೋಡಿದ್ರೆ, ವೆನ್ ದ ಪ್ರೊಡ್ಯೂಸರ್ ಅಲೋಸ್, ಒಂದು ಪ್ರೊಡ್ಯೂಸರು 36% ಕಮಿಷನ್ ಅವ್ರ ಡಿಸ್ಟ್ರಿಬ್ಯೂಟರ್ಗೋ ಅಥವಾ ಅವ್ರ ಫ್ರೆಂಡ್ಗೋ ಯಾರಿಗೋ 36% ಕಮಿಷನ್ ಕೊಟ್ಟರೆ ಆನ್ ದಿ ರೀಟೇಲ್ ಪ್ರೈಸ್ ಆಫ್ ಹಿಸ್ ಪ್ರಾಡಕ್ಟ್, 36% ಕಮಿಷನ್ ಕೊಟ್ಟಾದ್ಮೇಲೂ ಕೂಡ ಈ ಅರ್ನ್ಸ್ ಎ ಪ್ರಾಫಿಟ್ ಆಫ್ 8.8%. 36% ಕಮಿಷನ್ ಅವ್ರ ಫ್ರೆಂಡಿಗೆ ಕೊಟ್ಟರು ಕೂಡ ಅವ್ರಿಗೆ 8.8% ಪ್ರಾಫಿಟ್ ಬಂತು ಅಂತೆ. ಈ ಕಮಿಷನ್ ನಿಮ್ಗೆ ಅರ್ಥ ಆಗಿಲ್ಲ ಅಂತಂದರೆ ಡಿಸ್ಕೌಂಟ್ ಅಂತ ಅಂದ್ಕೊಳ್ಳಿ. ಡಿಸ್ಕೌಂಟು 36% ಡಿಸ್ಕೌಂಟ್ ಕೊಟ್ಟರು ಕೂಡ ಅವ್ರಿಗೆ 8.8% ಪ್ರಾಫಿಟ್ ಬಂತಂತೆ. ಅದೇ ಆ 8.36 ಬದಲು ಇಟ್ ಈಸ್ ವಾಟ್ ವುಡ್ ಬಿ ಈಸ್ ಪ್ರಾಫಿಟ್ ಪರ್ಸೆಂಟೇಜ್ ಇಫ್ ದ ಕಮಿಷನ್ ಈಸ್ ರೆಡ್ಯೂಸ್ಡ್ ಬೈ ಅಂತ ಕೊಟ್ಟಾಗ ಅದರಲ್ಲಿ ಎಷ್ಟು, ಅದ್ರ ನೆಕ್ಸ್ಟ್ ವ್ಯಾಲ್ಯೂ ಎಷ್ಟು ಕೊಟ್ಟಿರ್ತಾರೆ ಅದನ್ನು ಮುಂಚೆ ವ್ಯಾಲ್ಯೂಕ್ಕೂ ಮೈನಸ್ ಮಾಡಬೇಕು, ಮುಂಚೆ ವ್ಯಾಲ್ಯೂಲಿ ಮೈನಸ್ ಮಾಡಬೇಕು ಅಂತ. ಅಂದರೆ ರೆಡ್ಯೂಸ್ಡ್ ಕಮಿಷನ್ ಎಷ್ಟು ಅಂತ ಅಂದರೆ ಮುಂಚೆ ಎಷ್ಟಿತ್ತು 36%, ಅದ್ರಲ್ಲಿ ಮೈನಸ್ 24% ಮಾಡಬೇಕು. ಅದೇ ರೆಡ್ಯೂಸ್ಡ್ 2 ಅಂತ ಕೊಟ್ಟಿದ್ರೆ ಇಲ್ಲಿ ನೀವು ಡೈರೆಕ್ಟಾಗಿ 24 ಅಂತ ಹಾಕೊಬೋದಿತ್ತು. ಆದರೆ ರೆಡ್ಯೂಸ್ಡ್ ಬೈ 24 ಅಂತ ಅಂದಿದ್ದಾಗ 24% ಇನ್ನೂ ಕಮ್ಮಿ ಮಾಡಿದ್ರೆ ಅಂತ. ಸೊ 36 - 24 ನಮಗೆ 12% ಬರುತ್ತೆ. ಸೊ ಇವಾಗ 36% ಕಮಿಷನ್ ಕೊಟ್ಟಿದ್ದಕ್ಕೆ 8.8% ಪ್ರಾಫಿಟ್ ಬಂದರೆ 12% ಬರೀ 12% ಕಮಿಷನ್ ಕೊಟ್ಟರೆ ಎಷ್ಟು ಪ್ರಾಫಿಟ್ ಬರುತ್ತೆ ಅಂತ ಕೇಳ್ತಾ ಇದ್ದಾರೆ. ಸೇಮ್ ಕಮಿಷನು ಆಫ್ 36% ಕೊಟ್ಟಿದ್ದಕ್ಕೆ ಆನ್ ಸೆಲ್ಲಿಂಗ್ ಪ್ರೈಸು 64 ಆಗಿರುತ್ತೆ. ಅಂದರೆ ನಾವು ಮುಂಚೆ ಒಂದು ಕ್ವಶನ್ ಮಾಡಿದ್ವಿ ಗೊತ್ತಾ, ಇಫ್ ಎ ಪರ್ಸನ್ ಮಾರ್ಕೆಟ್ ಪ್ರೈಸ್ ಮೇಲೆ ಒಂದು ಡಿಸ್ಕೌಂಟ್ ಕೊಟ್ಟರೆ ಆ ಡಿಸ್ಕೌಂಟ್ ಕೊಟ್ಟಾದ್ಮೇಲೂ ಕೂಡ ಅವನಿಗೆ ಕೆಲವೊಂದಷ್ಟು ಪ್ರಾಫಿಟ್ ಬಂತು ಅಂತ. ಸೇಮ್ ಅದೇ ಥರನೇ ಇಲ್ಲಿ ಅವನು 36% ಕಮಿಷನ್ ಅಥವಾ ಡಿಸ್ಕೌಂಟ್ ಅಂತಂದರೆ ಉಳಿದಿದ್ದೆಷ್ಟು 64%. ಸೊ 64%ಗೆ ಅವನಿಗೆ ಎಷ್ಟು ಪರ್ಸೆಂಟ್ ಕಮಿಷನ್ ಬಂತು? 8%. ಅಂದರೆ 108.8%. ಎಷ್ಟು? 64% ಇದು ಸೆಲ್ಲಿಂಗ್ ಪ್ರೈಸ್ ಆಗಿರುತ್ತೆ, ಇದು ಸೆಲ್ಲಿಂಗ್ ಪ್ರೈಸ್ ಆಗಿರುತ್ತೆ. ಓಕೆನಾ? 64 ಬಂತು. ಅದೇ ಅವನು ಕಮಿಷನ್ ಆಫ್ 12%, 100 12% ಹೋದರೆ ಸೆಲ್ಲಿಂಗ್ ಪ್ರೈಸ್ ಎಷ್ಟಾಗುತ್ತೆ? 88 ಆಗುತ್ತೆ. ಸೊ 88%ಗೆ ಎಷ್ಟು ಅಂತ ಕ್ವಶನ್ ಮಾರ್ಕ್. ಸೊ ಇದು ಇಂಟು ಮಾಡಿದ್ರೆ 108.8 ಇಂಟು 88 ಡಿವೈಡೆಡ್ ಬೈ 64. ಇದು 8 11s, ಇದು 8 8s 64. ಅದಾದಮೇಲೆ 8 1s 8 28 ಇರುತ್ತೆ. 8 3s 24, 48.6. 13.6 ಇಂಟು 11 ಅಂತಂದರೆ 13.6 ಇಂಟು 10 136 ಪ್ಲಸ್ 13.6. 136 ಪ್ಲಸ್ 13 149.6. 149.6% ಪ್ರಾಫಿಟ್ ಬರುತ್ತೆ. ಆದರೆ ನಮ್ಮ ಆನ್ಸರು 149.6 ಅಲ್ಲ, 49.6%. ಇದು 119.6 ಇಲ್ಲಿ. ಆದರೆ ಒಂದು ಪ್ರಾಫಿಟ್ ಪರ್ಸೆಂಟೇಜ್ ಎಷ್ಟು ಅಂತಂದರೆ 49.6%.
6% ಪ್ರಾಫಿಟ್. ಅರ್ಥ ಆಗ್ತಿದೆ ತಾನೆ? ಅವನು 36% ಕಮಿಷನ್ ಅಂದರೆ 36% ಡಿಸ್ಕೌಂಟ್ ಕೊಟ್ಟಾದ್ಮೇಲೂ ಕೂಡ ಅವನಿಗೆ 108% ಬಂದಿದೆ. ಅಂದರೆ ಆ್ಯಕ್ಚುಲಿ ಅವನು ಮಾರ್ಕೆಟ್ ಪ್ರೈಸು, ಅವನೊಂದು ಬಟ್ಟೆ ಮೇಲೆ ಒಂದು ಸ್ಟಿಕ್ಕರ್ ಹಾಕಿರ್ತಾನಲ್ಲ ಒಂದು ಪ್ರೈಸು, ಆ ಪ್ರೈಸು ಬರೀ 64%, ಆ ಸ್ಟಿಕ್ಕರ್ ಮೇಲೆ ಹಾಕಿರೋ ಅಮೌಂಟು ಬರೀ 64% ತಗೊಂಡ್ರು ಕೂಡ ಅವನಿಗೆ 108.8% ಅಂದರೆ 8.8% ಪ್ರಾಫಿಟ್ ಬಂದಿದೆ. ಅವ್ನಿಗೆ ಒರಿಜಿನಲ್ ಕಾಸ್ಟ್ ಒಂದಿರುತ್ತಲ್ಲ. ಇವಾಗ ನೀವೇ ಒಂದು ವ್ಯಾಪಾರದಾರರಪ್ಪ, ನಿಮ್ದೊಂದು ಬಟ್ಟೆ ಅಂಗಡಿ ಇದೆ, ನೀವು ಬಟ್ಟೆಗೆ ನೀವು ಎಷ್ಟೋ ಎಷ್ಟೋ ಪ್ರೈಸಿಗೆ ತೊಗೊಂಡಿರ್ತೀರ, ಬಟ್ ನೀವು ಸ್ಟಿಕ್ಕರು ಬೇರೆ ಹಾಕಿರ್ತೀರ ಸ್ಟಿಕ್ಕರು. ಸೊ ಆ ಸ್ಟಿಕ್ಕರ್ ಮೇಲೆ ನೀವು 36%, ಆ ಸ್ಟಿಕ್ಕರ್ ಮೇಲೆ ಅಮೌಂಟ್ ಕೊಟ್ಟಿರ್ತೀರಲ್ಲ, ಆ ಅಮೌಂಟ್ ಮೇಲೆ 36% ಡಿಸ್ಕೌಂಟ್ ಕೊಟ್ಟರೆ ಆ್ಯಕ್ಚುಲ್ ಎಷ್ಟಾಗುತ್ತೆ ಅವಾಗ 64%. ಅಂದರೆ ಸ್ಟಿಕ್ಕರ್ ಮೇಲೆ ಅಣಿಸಿರೋದು ನಾನು ಹೇಳ್ತಿರೋದು. 64% ಕೊಟ್ಟರು ನಿಮಗೆ 8.8% ಪ್ರಾಫಿಟ್ ಬರ್ತಿದೆ. ಯಾವುದ್ರ ಮೇಲೆ ಲೆಕ್ಕ ಹಾಕೊಂಡ್ರೆ ಒರಿಜಿನಲ್ ನಿಮ್ಗೊಂದು ಲೆಕ್ಕ ಬಿದ್ದಿರುತ್ತಲ್ಲ, ನಿಮ್ಗೊಂದು ಅಮೌಂಟು, ಅದ್ರ ಮೇಲೆ ಲೆಕ್ಕ ಹಾಕೊಂಡ್ರೆ 8.8% ಪ್ರಾಫಿಟ್ ಬರ್ತಿದೆ. ಅದೇ ನಿಮಗೆ 64 ಬದಲು, ಆ 36 ಬದಲು 24 ಕಮ್ಮಿ ಮಾಡಿಕೊಂಡು 12% ಮಾತ್ರ ಡಿಸ್ಕೌಂಟ್ ಕೊಟ್ಟರೆ, ಅಂದರೆ ನೀವು ಬಟ್ಟೆ ಮೇಲೆ ಅಂಟಿಸಿರೋ ಸ್ಟಿಕ್ಕರು ಅದರಲ್ಲಿ ಬರೀ 12% ಡಿಸ್ಕೌಂಟ್ ಕೊಟ್ಟರೆ ಆ್ಯಕ್ಚುಲಿ 88ಗೆ ಸೇಲ್ ಮಾಡ್ತಾ ಇದ್ದೀರಾ ಆನ್ ಮಾರ್ಕೆಟ್ ಪ್ರೈಸು. ಸೊ ಆ್ಯಕ್ಚುಲಿ ಮಾರ್ಕೆಟ್ ಪ್ರೈಸ್ ಮೇಲೆ 88% ನೀವು ತಗೊತಿದ್ರೆ ಎಷ್ಟು ಬರುತ್ತೆ ಅಂತ ಕೇಳ್ತಾ ಇದ್ದಾರೆ. ಸೊ ನಾವು ಅದನ್ನು ಇಂಟು ಮಾಡಿದ್ರೆ, ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ ನಮಗೆ ಆನ್ಸರು 149.6% ಬರುತ್ತೆ. ಅಂದರೆ ನೀವು 49.6% ನಿಮಗೆ ಪ್ರಾಫಿಟ್ ಸಿಗ್ತಿದೆ. ಯಾವುದಕ್ಕೆ? ಬರೀ 12% ಡಿಸ್ಕೌಂಟ್ ಕೊಟ್ಟಿದ್ದಕ್ಕೆ. ಅರ್ಥ ಆಗ್ತಿದೆ ಅಲ್ವಾ? ಸೊ ಇನ್ನೊಂದು ಕ್ವಶನ್ ತುಂಬ ದೊಡ್ಡದಿತ್ತು, ಅದಕ್ಕೆ ಫಸ್ಟೇ ಬರೆದ್ಬಿಟ್ಟಿದ್ದೀನಿ. ಎಕ್ಸ್ಪ್ಲೇನ್ ಒಂದ್ಸಲ ಹೇಳ್ತೀನಿ, ಬೇಕಂದ್ರೆ ಬರ್ಕೊಳ್ಳಿ. ಈ ಕಂಪನಿ ಸೆಲ್ಸ್ ಗೂಡ್ಸ್ ಟು ದ ಹೋಲ್ಸೇಲರ್ ಅಟ್ 10% ಪ್ರಾಫಿಟ್. ಕಂಪನಿ ಹೋಲ್ಸೇಲರ್ಗೆ 10% ಪ್ರಾಫಿಟಲ್ಲಿ ಸೆಲ್ ಮಾಡಿದ್ದಾರೆ. ದ ಹೋಲ್ಸೇಲರ್ ಏನು ಮಾಡಿದ್ರು, ರಿಟೇಲರ್ಗೆ 20% ಪ್ರಾಫಿಟಿಂದ ಸೆಲ್ ಮಾಡಿದ್ದಾರೆ. ಹೋಲ್ಸೇಲರ್ ರಿಟೇಲರ್ ಕಸ್ಟಮರ್ಗೆ 30% ಪ್ರಾಫಿಟ್ ಇಟ್ಕೊಂಡು ಸೆಲ್ ಮಾಡಿದ್ದಾರೆ. ಇವಾಗ ಕಸ್ಟಮರು 17,160 ರೂಪೀಸು ಮೊಬೈಲ್ಗೆ ಪೇ ಮಾಡಿದ್ರೆ ಕಂಪನಿಗೆ ಆ್ಯಕ್ಚುಲ್ ಆಗಿ ಎಷ್ಟು ಬಿತ್ತು ಅಂತ. ವೆರಿ ಸಿಂಪಲ್, ನಾನು ಮುಂಚೆನೇ ಹೇಳಿದ್ದೀನಿ, ನಮಗೆ ಪರ್ಸೆಂಟೇಜಸಲ್ಲಿ ಆಗಲಿ ಈ ಒಂದು ಸೀಕ್ವೆನ್ಸ್ ಅನ್ನೋದು ಇಂಪಾರ್ಟೆಂಟ್ ಇರಲ್ಲ. ಸೊ ಅದನ್ನು ನಾವು ಅದೇ ಮೆಥಡ್ನ ಇಲ್ಲಿ ಕೂಡ ಅಪ್ಲೈ ಮಾಡ್ಬೋದು. ಪ್ರಾಫಿಟ್ ಆ್ಯಂಡ್ ಲಾಸಲ್ಲಿ ಕೂಡ ಏನೂ ತಪ್ಪಿರಲ್ಲ. ಸೊ ಫಸ್ಟ್ ನಾವು 30% ತೊಗೊಳ್ಳೋಣ. ಅಥವಾ ನೀವು ಕನ್ಫ್ಯೂಸ್ ಆಗ್ತೀನಿ ಅಂತಂದರೆ ಸರಿ, ಅವ್ರು ಏನು ಕೊಟ್ಟಿದ್ದಾರೆ ಹಂಗೆ ತೊಗೊತೀನಿ. ಎ ಕಂಪನಿ ಸೆಲ್ಸ್ ಗೂಡ್ಸ್ ಟು ದಿ ಹೋಲ್ಸೇಲರ್ 10% ಪ್ರಾಫಿಟ್. ನಾವು ಕಾಸ್ಟ್ ಪ್ರೈಸ್ 100 ಅಂತ ತೊಗೊಂಡ್ರೆ ಪೆನ್ ಖಾಲಿ ಆಯಿತು. 100 ಅಂತ ತೊಗೊಂಡ್ರೆ 10% ಆಫ್ 100 ಯಾರಿದು? ಕಂಪನಿ 10% ಪ್ರಾಫಿಟ್ ಇಟ್ಕೊಳುತ್ತೆ. 100ಅಲ್ಲಿ 10 ಎಷ್ಟು? ಸರಿ, 100ಅಲ್ಲಿ 10% ಎಷ್ಟು? 10. ಸೊ 110. ಇದರಲ್ಲಿ ಮತ್ತೆ ಹೋಲ್ಸೇಲರ್ಗೆ ಮಾರಿದ್ದಲ್ವಾ, ಹೋಲ್ಸೇಲರ್ 20% ಆಫ್ 110. ಸೊ 20% ಆಫ್ 110 ಏನಾಗುತ್ತೆ? 10% 11 ಅಂದರೆ 20% 22 ಆಗುತ್ತೆ. ಸೊ ಇದು ನಮಗೆ 132 ಆಗುತ್ತೆ. ಸೊ ಅದಾದಮೇಲೆ ಹೋಲ್ಸೇಲರಿಂದ ರಿಟೇಲರ್ಗೆ ಬಂತು. ರಿಟೇಲರು ಕಸ್ಟಮರ್ಗೆ 30% ಆಫ್ 130, 30% ಇಟ್ಕೊತಾರಂತೆ. ಸೊ 30% ಆಫ್ 132. ಸೊ 30% ಆಫ್ 132 ಅಂತಂದರೆ 13.2, 13.2, 13.2, 13 39 ಬರುತ್ತೆ. 0.6, 0.2, 6.6 ಬರುತ್ತೆ. 39.6. ಸೊ 39.6 ಇದನ್ನು ಆ್ಯಡ್ ಮಾಡ್ಕೊಂಡು ನಮಗೆ ಈ 6 ಹಂಗೆ ಇರುತ್ತೆ. 9, 10, 11, 6, 7, 171.6% ಬರುತ್ತೆ. ಇದು ಕಸ್ಟಮರ್ ತಗೊಬೇಕಾದ್ರೆ ಕಸ್ಟಮರ್ಗೆ ಇಷ್ಟು ಪ್ರೈಸ್ ಬಿದ್ದಿರುತ್ತೆ. ಸೊ 171.6% 17,160 ಆದರೆ ಕಂಪನಿದು ಕೇಳ್ತಾ ಇರೋದು 100% ಎಷ್ಟು? ಇದು ಇಂಟು 100, ಇದು ಇಂಟು 100. ಸೊ ಇದು ನಮಗೆ 10,000 ಬರುತ್ತೆ. ಸೊ ಕಂಪನಿ 10,000 ಆ್ಯಕ್ಚುಲಿ ಮ್ಯಾನುಫ್ಯಾಕ್ಚರ್ ಏನೋ ಮಾಡಿದ್ದಾರೆ. ಕಂಪನಿಗೆ 10,000 ಬಿದ್ದರೆ ಅದು ಕಸ್ಟಮರ್ ಕೈಗೆ ಬರೋಷ್ಟಕ್ಕೆ 17,000 ಆಯಿತು. ಅರ್ಥ ಆಗ್ತಿದೆ ಅಲ್ವಾ? ಸೊ ಈ ಒಂದು ಈ ಸಮ್ಗೆ ನಮಗೆ ಪ್ರಾಫಿಟ್ ಆ್ಯಂಡ್ ಲಾಸ್ ಎಲ್ಲ ಮುಗೀತು. ಹಂಗಂತ ಹೇಳಿ ಪ್ರಾಫಿಟ್ ಆ್ಯಂಡ್ ಲಾಸಲ್ಲಿ ಬರೋ ಪ್ರತಿಯೊಂದು ಕ್ವಶನು ಮಾಡ್ಬೋದು ಅಂತಂದರೆ ನಿಮಗೆ ಫಂಡಮೆಂಟಲ್ಸ್ ಕ್ಲೀನಾಗಿ ಅರ್ಥ ಆಗಿದ್ರೆ ಯಾವುದೇ ಕ್ವಶನ್ ಆದರೂ ಮಾಡ್ಬೋದು. ನಾನು ಹೇಳಿರೋ ಫಂಡಮೆಂಟಲ್ಸ್ ಬೇಸಿಕ್ಸು ನಿಮ್ಗೆ ಅರ್ಥ ಆಗಿದ್ರೆ ನೀವು ಯಾವುದಾದ್ರು ಮಾಡ್ಬೋದು.
ಅದೇ ನಿಮಗೆ ಬೇಸ್ ಫಂಡಮೆಂಟಲ್ಸ್ ಅರ್ಥ ಆಗಿಲ್ಲ ಅಂತಂದರೆ ಇನ್ನೊಂದ್ಸಲ ನೋಡಬೇಕಾಗುತ್ತೆ. ಸೊ ಈ ವಿಡಿಯೋಗೆ ಇಷ್ಟೇ. ಸೊ ಇಲ್ಲಿಗೆ ಪ್ರಾಫಿಟ್ ಆ್ಯಂಡ್ ಲಾಸ್ ಕ್ವಶನ್ಸ್ ಎಲ್ಲ ಮುಗೀತು. ನೆಕ್ಸ್ಟ್ ಮತ್ತೆ ಸಿಂಪಲ್ ಇಂಟ್ರೆಸ್ಟ್, ಕಾಂಪೌಂಡ್ ಇಂಟ್ರೆಸ್ಟ್ ಸ್ಟಾರ್ಟ್ ಮಾಡೋಣ. ಸೊ ಇಲ್ಲಿಗೆ ಇಷ್ಟೇ. ಥ್ಯಾಂಕ್ ಯು ಸೋ ಮಚ್. ಬಾಯ್. ಫಸ್ಟ್ ಟೈಮ್ ನೋಡ್ತಾ ಇರೋರಿಗೆ ಈ ವಿಡಿಯೋ ನಂಬರಲ್ಲಿ ಏನಾದರೂ ಕನ್ಫ್ಯೂಷನ್ ಇದ್ದರೆ, ವಿಡಿಯೋ ನಂಬರ್ ಅಂತ ಅಂದರೆ ಏನಿಲ್ಲ, ನಾವು ವೀಕ್ಲಿ ಟಾಸ್ಕ್ ಮಾಡ್ತಾಯಿದ್ದೀವಿ. ಅಂದರೆ ಪ್ರಿಪ್ರೇಷನ್ಸ್ನ ಫಸ್ಟಿಂದ ಮಾಡೋರಿಗೆ ಅಥವಾ ಸ್ಟಾರ್ಟ್ ಮಾಡೋರಿಗೆ ಒಂದು ವೀಕ್ಲಿ ಟಾಸ್ಕ್ ಥರ ಕೊಟ್ಟಿರ್ತೀವಿ. ಸೊ ಆ ವೀಕ್ಲಿ ಅವ್ರು ಏನೇನು ಓದ್ಕೊಬೇಕು ಅಂತ ಎಲ್ಲ ಅದರಲ್ಲೇ ಇರುತ್ತೆ. ಸೊ ಇದು ನಿಮ್ಗೆ ಕ್ಲಿಯರಾಗಿ ಅರ್ಥ ಆಗಬೇಕು ಅಂತ ಅಂದರೆ ನಮ್ಮ ಟೆಲಿಗ್ರಾಮ್ ಚಾನಲ್ನಲ್ಲಿ ಇಂಡೆಕ್ಸ್ ಇದೆ. ಇಂಡೆಕ್ಸ್ಗೆ ಹೋದರೆ ನಿಮಗೆ ವೀಕ್ಲಿ ಟಾಸ್ಕ್ ಇರುತ್ತೆ. ಆ ವೀಕ್ಲಿ ಟಾಸ್ಕ್ ಜೊತೆಗೆ ವಿಡಿಯೋ ನಂಬರು, ಟಾಪಿಕ್ಕು ಎಲ್ಲ ಅದರಲ್ಲಿರುತ್ತೆ. ಜೊತೆಗೆ ಯೂಟ್ಯೂಬ್ ಲಿಂಕು ಕೂಡ ಅದರಲ್ಲೇ ಇರುತ್ತೆ. ಸೊ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡೋರಿಗೆ ಇದು ತುಂಬ ಯೂಸ್ಫುಲ್ ಆಗುತ್ತೆ. ಒಂದು ಕಡೆಯಿಂದ ಸಿಲೆಬಸ್ನ ಕಂಪ್ಲೀಟ್ ಮಾಡ್ಬೋದು. ಒಂದ್ಸಲ ಚೆಕ್ ಮಾಡಿ, ನಿಮಗೆ ಗೊತ್ತಾಗುತ್ತೆ. ಫುಲ್ ವಿಡಿಯೋ ನೋಡಿದ್ರೆ ನೀವು, ವಾವ್, ಥ್ಯಾಂಕ್ ಯು ಸೋ ಮಚ್. ಸೊ ನಿಮ್ಮಂಥವ್ರಿಂದನೇ ಸ್ವಲ್ಪ ಮೋಟಿವೇಶನ್ ಸಿಗುತ್ತೆ. ಅದೇ ಥರ ಈ ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಅಂತ ಅಂದರೆ ಡಿಸ್ಲೈಕ್ ಮಾಡಿ. ಏನಾದ್ರು ಕ್ವಶನ್ಸ್ ಇದ್ದರೆ ಕಮೆಂಟ್ ಮಾಡಿ. ಇಲ್ಲ ನಿಮ್ಮ ಫ್ರೆಂಡ್ಸ್ ಯಾರಾದರೂ ಇದೇ ಥರ ಗೌರ್ಮೆಂಟ್ ಎಕ್ಸಾಮ್ಸ್ಗೆ ಪ್ರಿಪೇರ್ ಆಗ್ತಾರೆ, ನಿಮಗೆ ಇದು ಚೆನ್ನಾಗಿ ಅರ್ಥ ಆಗಿದ್ದರೆ, ನನ್ನ ನಂಬೋದು ಅಂತ ನಿಮಗೆ ಅನಿಸಿದ್ರೆ ಅವ್ರಿಗೂ ಈ ವಿಡಿಯೋನ ಶೇರ್ ಮಾಡಿ. ನಾನು ಸಬ್ಸ್ಕ್ರೈಬ್ ಮಾಡ್ತಿರೋ ಬಿಡ್ತಿರೋ ನಿಮ್ಮ ಇಷ್ಟ. ನಮ್ಮ ಪರ್ಪಸ್ ಅದಲ್ಲ. ಯಾರಾದರೂ ಒಬ್ಬರು ಈ ವಿಡಿಯೋಸ್ ನೋಡಿ ಗೌರ್ಮೆಂಟ್ ಎಕ್ಸಾಮ್ ಪಾಸ್ ಆದರೂ ನಮಗೆ ಅದೇ ದೊಡ್ಡ ಅಚೀವ್ಮೆಂಟು. ಸೊ ಥ್ಯಾಂಕ್ ಯು ಸೋ ಮಚ್. ಈ ವಿಡಿಯೋಗೆ ಇಷ್ಟೇ. ಮತ್ತೆ ಮುಂದಿನ ವೀಡಿಯೋಲಿ ಸಿಗೋಣ. ಅಲ್ಲಿವರೆಗೂ ಮಜಾ ಮಾಡಿ. ನನ್ನ ಹೆಸರು ತೇಜ. ಬಾಯ್.